ಇವಾಗ ಸಿಂಹರಾಶಿಯವ್ರದ್ದು ಇವಾಗ ಏನಿದೆ, ಅವರು ಓನ್ ಲಾರ್ಡ್ ಏನಿದ್ದಾನೆ ಅವನು 5ನೇ ಮನೇಲಿ ಇರ್ತಾನೆ. ಸೊ ಇವರಿಗೆ ಬೆಸ್ಟು ಟೈಮ್ ಅದು, ಒಳ್ಳೆ ಟೈಮ್ ಅದು ಅಂತಲೇ ಹೇಳ್ಬೋದು. ಈ ಒಂದು ಸಮಯ ಅಂದರೆ ಈ ವರ್ಷ ಏನು 2025 ಒಂದು ಒಳ್ಳೆಯ ಶುಭ ಕೆಲಸದಿಂದನೇ ಶುರುವಾಗುತ್ತೆ. ಏನಾದ್ರು ಮದುವೆ ರಿಲೇಟೆಡ್ ಆಗಿ ಅಥವಾ ಇಷ್ಟಪಟ್ಟಿದ್ದೇನಾದ್ರು ಆಗಬೇಕು ಅಂದಾಗೆಲ್ಲ ಚೆನ್ನಾಗಿ ಆಗುತ್ತೆ ಮದುವೆ ಕೂಡ. ಯಾಕಂದರೆ ಶುಕ್ರ ಎದುರಿಗಿದ್ದಾನೆ, ಶನಿ ಜೊತೆಗಿದ್ದಾನೆ. ಸೊ ಮದುವೆ ಆಗುತ್ತೆ ಅನ್ನೋದು ಇರುತ್ತೆ. ಅಥವಾ ಏನಾದ್ರು ನಿಮಗೆ ತುಂಬ ಲೇಟ್ ಮದುವೆ ಮ್ಯಾರೇಜ್ ರಿಲೇಟೆಡ್ ಆಗಿದ್ದರೂ ಕೂಡ ಇವಾಗ ಮ್ಯಾರೇಜ್ ಆಗೋ ಸಮಯ ಅದು ಇರುತ್ತೆ. ಮತ್ತು ದೊಡ್ಡ ಗಾಡಿ ಬರ್ಬೋದು, ಹಳೆ ವೆಹಿಕಲ್ನ ನೀವು ತೊಗೊಳ್ಬೋದು, ಮನೆ ಮುಂದೆ ದೊಡ್ಡ ವೆಹಿಕಲ್ನ ತೊಗೊಳ್ಳುವಂಥದ್ದು ಚಾನ್ಸಸ್ ಕೂಡ ಇದೆ. 12ನೇ ಮನೆ ಲಾರ್ಡ್ 5ನೇ ಮನೆಗೆ. ಸೊ ನೀವು ನಿಮ್ಮ ಖುಷಿಗೋಸ್ಕರನೇ ದೇವಸ್ಥಾನಗಳಿಗೆ ಪ್ರಯಾಣ ಮಾಡ್ತೀರಿ, ತುಂಬ ದೇವಸ್ಥಾನಕ್ಕೆ ಪ್ರಯಾಣ ಮಾಡುವಂಥದ್ದು ಬರುತ್ತೆ ಆಯಿತಾ. ಕಂಟಿನ್ಯೂಸ್ಲಿ ಜರ್ನಿ ಇರುವಂಥದ್ದು ಇರುತ್ತೆ. ಹೈಯರ್ ಎಜುಕೇಷನ್ ಯಾವುದಾದ್ರೂ ಕೋರ್ಸ್ ತೊಗೊಳ್ಳುವಂಥದ್ದು ಕೂಡ ಇರುತ್ತೆ 8ನೇ ಮನೆ ಲಾರ್ಡು 5ನೇ ಮನೆಯಲ್ಲಿದ್ದಾಗ. ಮತ್ತು 4ನೇ ಮನೆ ಲಾರ್ಡು 12ನೇ ಮನೆಯಲ್ಲಿದ್ದಾನೆ. ಸೊ ಮನೆ ಚೇಂಜಸ್ಸು, ಬಟ್ ಚಿಕ್ಕ ಮನೆ ಹೋಗ್ತೀರಿ, ದೊಡ್ಡ ಮನೆಯಿಂದ ಚಿಕ್ಕ ಮನೆಗೆ ಹೋಗ್ತೀರಿ, ಚಿಕ್ಕ ರೂಮ್ ಮಾಡ್ಕೋತೀರಿ ಅನ್ನೋದು ಕೂಡ ಇರುತ್ತೆ. ಇನ್ನು ರಿನೋವೇಷನ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಎರಡೆರಡು ಕಡೆ ನೀವು ಅಂತ ಒಂದು ಜಾಗ ತೊಗೊಳ್ಬೋದು, ಲ್ಯಾಂಡ್ ತೊಗೊಳ್ಬೋದು, ಎರಡೆರಡು ಕಡೆ ಅದರ ಒಂದು ಚಾನ್ಸಸ್ ಕೂಡ ಇದೆ. 4th ಲಾರ್ಡ್ 12th ಹೌಸು ಇದ್ದಾಗ ನೀವು ಇವನ್ನ ಮನೆ ಮಾರೋದು ಕೆಲವರು ಇರ್ತಾರೆ, ಅದರಿಂದ ಒಳ್ಳೆಯ ಲಾಭವನ್ನು ಕೂಡ ಪಡಿತಾರೆ. ಹಾಗೆ ಅದು ರಿಲೇಟೆಡ್ ಆಗಿ ಇನ್ನೂ ಸ್ಟಾರ್ಟಿಂಗಲ್ಲಿ ಇರೋಲ್ಲ, ಬಟ್ ಜೂನ್ ಜುಲೈ ನಂತರ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಬುಧ 4ನೇ ಮನೆಯಲ್ಲೇ ಇರೋದ್ರಿಂದ ಅದೆಲ್ಲ ಮನೆಗೆ ರಿಲೇಟೆಡ್ ಆಗಿ ನೀವು ಹಾಕೋದು ಹೆಚ್ಚಿರುತ್ತೆ, ಖರ್ಚು ಮಾಡೋದು ಜಾಸ್ತಿ ಇರುತ್ತೆ. 11ನೇ ಮನೆ ಲಾರ್ಡು ಮತ್ತು ಮನೆಗೆ ರಿಲೇಟೆಡ್ 11ನೇ ಮನೆ ಲಾರ್ಡ್ ಮತ್ತು 2ನೇ ಮನೆ ಲಾರ್ಡ್ ಇಬ್ಬರೂ ಕೂಡ ನಿಮಗೆ 4ನೇ ಮನೆಗೆ ಎರಡೂ ಕೂಡ 4ನೇ ಮನೆಗೆ ಬಂದಿರೋದ್ರಿಂದ ಲಾಭದ ಗ್ರಹಗಳೇ 4ನೇ ಮನೆ ಇದೆ. ಅಂದರೆ ಮನೆಯಿಂದನೇ ಲಾಭ ಇದೆ. ಒಂದು ಮನೆಗೆ ನೀವು ಚೇಂಜಸ್ ಮಾಡೋದ್ರಿಂದನೇ ಲಾಭ ಇದೆ ಆಯಿತಾ. ಎರಡೆರಡು ಮನೆಗಳು ಅಂದರೆ ನೀವು ಒಂದು ಆಫೀಸ್ ಆಗ್ಬೋದು, ಒಂದು ಮನೆ ಆಗ್ಬೋದು, ಎರಡೂ ಅಲ್ಲೇ ಜೊತೆಗೆ ಆಗ್ಬೋದು, ಹೀಗೆ ನಡೆಯುತ್ತೆ ಅಂತ ಆಯಿತಾ. ಸೊ ಈಗ ಅದಾದಮೇಲೆ ನಿಮಗೆ ಏನಂದರೆ 7ನೇ ಮನೆಯಲ್ಲಿ ಶನಿ ಶುಕ್ರ ಇರೋದು, ನಿಮ್ಮ ಮದುವೆಗೆ ಹುಡುಕಿದ್ರೆ ಸ್ವಲ್ಪ ಏಜ್ ಥರ ಕಾಣಿಸುವಂಥ ಹುಡುಗಿನೂ ಸಿಗ್ಬೋದು ಅಥವಾ ಹುಡುಗ ಸಿಗ್ಬೋದು ನಿಮಗೆ. ಮತ್ತು ಮದುವೆ ಆಗುತ್ತೆ, ತುಂಬ ಏನಾದ್ರು ತುಂಬ ಟೈಮಿಂದ ಮದುವೆಗೆ ನೋಡ್ತಾ ಇದ್ದರೆ ಈಗ ಮದುವೆ ಆಗುತ್ತೆ ಆಯಿತಾ. ಸೊ ಹಾಗೆ ನಿಮಗೆ 10ನೇ ಮನೆಯಲ್ಲಿ ಗುರು ಕೂಡ ಇದ್ದಾನೆ, ವಕ್ರಿ ಆಗಿದ್ದಾನೆ. ಸೊ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ನಡೀತಾನೆ ಇರುತ್ತೆ. ವಕ್ರಿ ಮುಗಿದ ಮೇಲೆ ಅದು ಚೆನ್ನಾಗಿ ಆಗುತ್ತೆ. ಮತ್ತು ಲಿವರ್ಗೆ ರಿಲೇಟೆಡ್ ಆಗಿ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಬಂದರೆ ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಮತ್ತು ನಿಮ್ಮ ಈಗ ಕೆಲಸ ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿ ಕೆಲಸಗಳು ಹೆಚ್ಚಾಗಿರ್ತವೆ, ದೇವಸ್ಥಾನಕ್ಕೆ ಹೋಗಬೇಕು, ಧರ್ಮ ಕಾರ್ಯಗಳನ್ನು ಮಾಡಬೇಕು ಅನ್ನೋದೇ ಈ ಗುರು 10ನೇ ಮನೆಯಲ್ಲಿ ನಿಮಗೆ ಹೇಳೋದು. ಇಂಥ ಕೆಲಸಗಳನ್ನ ಮಾಡಬೇಕು ಅಂದರೆ ದೇವ್ರದ್ದು ರಿಲೇಟೆಡ್ ಆಗಿ ಕೆಲಸ ಮಾಡಿ ಅಂತ ಆಯಿತಾ. ಹಾಗೆ ನಿಮಗೆ ಈಗ ಈ ಕುಜ ಏನಿದ್ದಾನೆ ಅವನು 9ನೇ ಮನೆ ಲಾರ್ಡ್ ಮತ್ತು 4ನೇ ಮನೆ ಲಾರ್ಡ್ ಆಗಿ 12ನೇ ಗೊತ್ತಿದೆ. ಆವಾಗ ನಿಮಗೆ ಹೆಲ್ತ್ಗೆ ರಿಲೇಟೆಡ್ ಆಗಿ ನೀವು ಭಾಳ ಎಚ್ಚರ ವಹಿಸಬೇಕು. ಎಸ್ಪೆಷಲಿ ಬ್ಲಡ್ ರಿಲೇಟೆಡ್ ಆಗಿ ಪೊಮೊಗ್ರೆನೇಟ್ ಎಲ್ಲ ತಿನ್ನಬೇಕು ಆಯಿತಾ. ನೀವು ದಾಳಿಂಬೆ ಎಲ್ಲ ತಿನ್ನಬೇಕು ಚೆನ್ನಾಗಿ, ಮತ್ತು ಆ್ಯಪಲ್ ತಿನ್ನಬೇಕು. ಈಗ ಶನಿ ನೋಡಿ ಎದುರಿಗೆ ಇದ್ದಾನೆ, ಸೊ ಅದು ಕೂಡ ನಿಮಗೆ ದೇಹಕ್ಕೆ ತುಂಬ ಒಳ್ಳೆಯದನ್ನು ಮಾಡುತ್ತವೆ. ಹಾಗೆ 6ನೇ ಮನೆ ಲಾರ್ಡ್ ಕೂಡ ನಿಮಗೆ ಶನಿನೇ ಆಗಿರೋದ್ರಿಂದ ಸೊ ನಿಮಗೆ ಎದುರಿಗೆ ಕಾಣಿಸ್ಕೊಡುತ್ತೆ. ಮತ್ತು ನಿಮಗೆ ಅದು ಸರಿ ಮಾಡಿಕೊಡೋಕ್ಕೆ ಅದೊಂದು ಸಮಯ. 5ನೇ ಮನೆಯಲ್ಲಿ ಆಲ್ರೆಡಿ ಸೂರ್ಯ ಇದ್ದಾನೆ. ಸೊ ನೀವು ಹೆಲ್ತ್ ರಿಲೇಟೆಡ್ ಆಗಿ ಆವಾಗ ಸರಿ ಮಾಡ್ಕೊಳ್ತೀರಿ. ಈ ವರ್ಷದಲ್ಲಿ ಏನೇ ಪ್ರಾಬ್ಲಮ್, ಈ ವರ್ಷದಲ್ಲಿ ಹೆಲ್ತ್ ಪ್ರಾಬ್ಲಮ್ ಏನೇ ತುಂಬ ಲಾಂಗ್ ಟೈಮಿಂದ ಬಂದಿದ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯ, ಸರಿ ಮಾಡ್ಕೊಳ್ತೀರಿ ಕೂಡ ಆಯಿತಾ. ಮತ್ತು 12ನೇ ಮನೇಲಿ 5ನೇ ಮನೆಯಲ್ಲೂ ಇದ್ದಾನೆ. ಸೊ 12ನೇ ಮನೆ ಲಾರ್ಡ್ 5ನೇ ಮನೇಲಿ ಇದ್ದಾಗ ಹೆಲ್ತ್ಗೆ ಹೆಚ್ಚು ಇಂಪಾರ್ಟೆನ್ಸಿ ಕೊಡ್ತಾರೆ. ಮತ್ತು ಹೆಲ್ತ್ಗೆ ರಿಲೇಟೆಡ್ ಆಗಿ ನಿಮಗೆ ಹೊಸದಾಗಿ ಏನಾದರೂ ನಡೀತಾ ಇರುತ್ತೆ ಅಂತ ಆಯಿತಾ. ಅಂದರೆ ಆವಾಗ ನೀವು ಆಪ್ರೇಷನ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಹೊಸದಾಗಿ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದು ಅದ್ರ ಬಗ್ಗೆ, ಅಂದರೆ ಈಗ ಹಲ್ಲಿಂದ ಏನಾದ್ರು ಪ್ರಾಬ್ಲಮ್ ಇದ್ದು ಅದನ್ನು ಸರಿ ಮಾಡ್ಕೊಳ್ಬೋದು. ಯಾಕೆ ಕುಜ ವಕ್ರಿ ಇದ್ದಾನೆ, ಹಾಗಾಗಿ ಹಲ್ಲಿಗೆ ರಿಲೇಟೆಡ್ ಆಗಿ ಕೂಡ ಬರುತ್ತೆ ಆಯಿತಾ. ಅದನ್ನು ಸರಿ ಮಾಡ್ಕೊಳ್ಬೋದು. 12ನೇ ಮನೆ ನೋಡು ಕುಜ ಇದ್ದಾನೆ. ಸೊ ನೀವು ಅರ್ಧಂಬರ್ಧ ಕೆಲಸಗಳು ಇವಾಗ ನಿಮಗೆ ತಡ್ಕೊಳಕ್ಕಾಗಲ್ಲ, ಬೇಗ ಕೆಲಸಗಳು ಮುಗಿಸ್ಬೇಕು ಅಂತ ಅನಿಸುತ್ತೆ ಕೂಡ ಆಯಿತಾ. ಈ 12ನೇ ಮನೆ ಲಾರ್ಡು 5ನೇ ಮನೆಗೆ ಬಂದಿರೋದಾಗ ನಮಗೆ ಪ್ರಯಾಣ ಮಾಡೋದೇ ಒಂದು ಭಾಳ ಖುಷಿ ವಿಷಯ, ಹೀಲಿಂಗ್ ಆಗುತ್ತೆ ಆಯಿತಾ. ತಾಯಿ ನೋಡ್ಕೊಳ್ಳೋದು, ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ಹೀಲಿಂಗ್ ಆಗುತ್ತೆ, ನಿಮ್ಮ ಲೈಫ್ಗೂ ಒಳ್ಳೆಯದಾಗುತ್ತೆ ಅಂತ. ಮತ್ತು ಬೇರೆ ಪ್ಲೇಸ್ಗಳನ್ನ ಕಂಟಿನ್ಯೂಸ್ಲಿ ಜರ್ನಿ ಮಾಡೋದು, ಬೇರೆ ಪ್ಲೇಸ್ಗಳಿಗೆ ಹೋಗೋದು. ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಬಂದಿದ್ದಾನೆ ಅಂದರೆ ನಿಮ್ಮ ಖುಷಿಗೋಸ್ಕರ, ನೀವು ಬೇರೆ ಸ್ಥಳಗಳನ್ನು ನೋಡೋಕ್ಕೋಸ್ಕರ, ಅದಕ್ಕೋಸ್ಕರ ನೀವು ಕಂಟಿನ್ಯೂಸ್ಲಿ ಜರ್ನಿ ಮಾಡ್ತೀರಾ ಅಂತ. ಮತ್ತು ನಿಮ್ಮ ಈ ವರ್ಷದ ನಿಮ್ಮ ಕೆಲಸನೇ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿರುತ್ತೆ, ಅಡ್ವರ್ಟೈಸಿಂಗ್ ಪಬ್ಲಿಷಿಂಗ್ ಇರುತ್ತೆ, ಮೊಬೈಲ್ಗೆ ರಿಲೇಟೆಡ್ ಆಗಿರುತ್ತೆ, ಅಡ್ವರ್ಟೈಸಿಂಗ್ ಪಬ್ಲಿಷಿಂಗು, ಮೀಡಿಯಾ ರಿಲೇಟೆಡ್ ಆಗಿರುತ್ತೆ ಆಯಿತಾ. ಈ ಸಲ ಕೆಲಸ ನಿಮ್ಗೆ ಅಂಥದ್ದು ಜಾಸ್ತಿ ಇರುತ್ತೆ. ಗುರು ಬುಧ ಎರಡು ನೋಡೋದು ಸ್ವಲ್ಪ ನೆಗೆಟಿವೇ ಆಯಿತಾ. ಗುರು ಬುಧ ನಿಮಗೆ 4 ಮತ್ತು 10ನೇ ಮನೆಯಲ್ಲಿ ನೋಡ್ತಾರಿಂದ ಆ ಕೆಲಸದಲ್ಲಿ ನಿಮಗೆ ಆ ಸಕ್ಸಸ್ಸು ಇದೆ,
ಈ ಕಡೆ ಅನ್ಸಕ್ಸಸ್ಫುಲ್ಲು ಇದೆ. ಅಂದರೆ ಈ ಕಡೆ ಒಂದು ಕಡೆಯಿಂದ ಫುಲ್ಲು ಅದು ಮನಿನೂ ರಿಲೇಟೆಡ್ ಆಗಿ ನಿಮಗೆ ಸಖತ್ತಾಗಿ ಹೆಲ್ಪು ಮಾಡ್ತಾ ಇರುತ್ತೆ. ಇನ್ನೊಂದು ರಿಲೇಟೆಡ್ ಆಗಿ ನೀವು ಅದಕ್ಕೆ ಯೋಗ್ಯರಾ ಅನ್ನೋದು ಕೂಡ ನಿಮಗೆ ಟೆಸ್ಟ್ ಮಾಡ್ತಾ ಇರುತ್ತೆ. ಸೊ ಅಂದರೆ ನಿಮ್ಗೆ ಆ ರಿಲೇಟೆಡ್ ಆಗಿ ಕೆಲಸಗಳು ನೀವೇನು ಅಂದರೆ ನೀವೇನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಹೋಗಿ ಯಾರಿಗೂ ದೇವ್ರ ಬಗ್ಗೆ ಹೇಳ್ತಿದ್ದೀರಾ, ಅದು ನೆಗೆಟಿವ್. ಬಟ್ ಇನ್ನೊಂದು ಕಡೆಯಿಂದ ನೀವು ಹೋಗಿದ್ದಕ್ಕೆ ನಿಮ್ಗೆ ಲಾಭ ಇದೆ, ಅವ್ರು ಹೋಗಿದ್ದಕ್ಕೆ ಅವ್ರಿಗೆ ಲಾಭ ಇದೆ, ಬಟ್ ಅದು ಆ್ಯಕ್ಚುಲಿ ನೆಗೆಟಿವ್ ಆಗುತ್ತೆ. ಅಂದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ದೇವ್ರನ್ನ ತಂದು ಇಟ್ಟು ಇನ್ನೊಬ್ರಿಗೆ ಹೆದರಿಸೋದು ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥದ್ದು ಮಾಡಬಾರ್ದು. ಅಂದರೆ ದೇವ್ರ ಹೆಸರು ಹೇಳ್ಕೊಂಡೆ ತೊಂದರೆ ಮಾಡುವಂಥದ್ದು, ಹೆದರಿಸೋದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡಬಾರ್ದು. ಅಂಥದ್ದು ಮಾಡೋರಿಗೆ ಇದು ತೊಂದರೆ ಅಂತ. ಮತ್ತು 10ನೇ ಮನೆಯಲ್ಲಿ ಇರೋದು, ಅದಕ್ಕೆ ಬುಧ ಆಪೋಸಿಟಲ್ಲಿ ಕೂತ್ಕೊಂಡಿದ್ದಾನೆ, 4ನೇ ಮನೇಲಿದ್ದಾನೆ. ಸೊ ನೀವೇನು ಏನೇನೋ ಹೇಳ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಪಿನ್ ಟು ಪಿನ್ನಲ್ಲಿ ಎಲ್ಲ ತೋರಿಸ್ಕೊಡುತ್ತೆ. ಹಾಗಾಗಿ ಅಲ್ಲಿ ಲಾಜಿಕಲಿ ನೀವು ಕೆಲಸ ಮಾಡಬೇಕು, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಸೊ ಇದಿಷ್ಟು ಸಿಂಹ ರಾಶಿಯವರಿಗೆ ಫಲಗಳು ಆಯಿತಾ. ಇವರೇನೆಂದರೆ ಶಿವಂದು ಪೂಜೆ ಮಾಡಿ, ಶಿವಂದು ಮಂತ್ರಗಳನ್ನು ಹೇಳಿ, ಸೂರ್ಯನಾರಾಯಣ ಜಪ ಮಾಡಿ, ಅದರಿಂದ ನಿಮಗೆ ಹೀಲಿಂಗ್ ಆಗುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋದ್ರೇ ಹೀಲಿಂಗ್ ಆಗುತ್ತೆ. ಅಂದರೆ ಯಾವುದೇ ಪ್ರಾಬ್ಲಮ್ ಏನೇ ಬಂದರೂ ಕೂಡ ನಿಮಗೆ ಹೀಲಿಂಗ್ ಅನ್ನೋದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಆಗುತ್ತೆ. ಮತ್ತು ನಿಮ್ಮ ಕುಲದೇವರು 10ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾನಲ್ಲ, ಹಾಗಾಗಿ ಕುಲದೇವರಿಗೆ ಹೋಗಿ ಬಂದರೆ ಕೂಡ ನಿಮ್ಮ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುತ್ತೆ. ಓಂ ಮಾತ್ರೇ ನಮಃ.